ಜನವಾರ್ತೆಗಳಿಗೆ ಸ್ವಾಗತ. ನಾನು ಸಂಧ್ಯಾ ಸಂತೋಷ್. ಇಂದಿನ ಮುಖ್ಯಾಂಶಗಳು. ಪಟ್ಟಣದಲ್ಲಿ 10 ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಕೋರ್ಟ್ ಸಂಕೀರ್ಣದ ಕಾಮಗಾರಿ ವೀಕ್ಷಿಸಿದ ಶಾಸಕ ಸಿ ಬಾಲಕೃಷ್ಣರವರು ಶೀಘ್ರ ಕಾಮಗಾರಿ ಮುಗಿಸಿ ಫೆಬ್ರವರಿ 2025 ಕಾರ್ಯಾರಂಭವಾಗಬೇಕೆಂದು ಸೂಚನೆ ನೀಡಿದ ಶಾಸಕರು. ಕೃಷಿಯಲ್ಲಿ ನೀರಿನ ಮಿತ ಬಳಕೆಗಾಗಿ ಕೃಷಿ ಇಲಾಖೆಯಡಿ ಸ್ಪ್ರಿಂಕ್ಲರ್ ಸೆಟ್ಗಳ ವಿತರಣೆ. ತಾಲೂಕಿನ 600 ರೈತರಿಗೆ ಈಗಾಗಲೇ ಸ್ಪ್ರಿಂಕ್ಲರ್ ವಿತರಣೆ. ಬೇಡಿಕೆಗನುಗುಣವಾಗಿ ಮತ್ತಷ್ಟು ಸ್ಪ್ರಿಂಕ್ಲರ್ ನೀಡುವಿಕೆಗೆ ಇದಕ್ಕಾಗಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಕೆ. ತಾಲೂಕಿನ ಹಿರಿಸಾವಿಯಲ್ಲಿ ದಸರಾ ಪ್ರಯುಕ್ತ ಚೌಡೇಶ್ವರಿ ದೇವಸ್ಥಾನದಲ್ಲಿ 4ನೇ ಚಂಡಿಕಾ ಯಾಗ. ದಿವಂಗತ ಎಚ್.ಸಿ. ಶ್ರೀಕಂಠಯ್ಯನವರ ಕುಟುಂಬದಿಂದ ಯಾಗ ಆಚರಣೆ. ಕುಟುಂಬದ ಸದಸ್ಯರು ಸೇರಿ ಗ್ರಾಮದ ಭಕ್ತರು ಭಾಗಿ. ತಾಲೂಕಿನ ಗೌಡಗೆರೆ ಶ್ರೀ ಆದಿಶಕ್ತಿ ಹುಲಿಕೆರೆ ಅಮ್ಮನವರ ಸನ್ನಿಧಿಯಲ್ಲಿ ನವರಾತ್ರಿ ಉತ್ಸವ. ನವದುರ್ಗಿ ಮಂಟಪ. ದೇವಿಗೆ ಪ್ರತಿನಿತ್ಯ ಪಂಚಾಮೃತ ಅಭಿಷೇಕ, ಅನ್ನ ಸಂತರ್ಪಣೆ. ವಾರ್ತೆಗಳ ವಿವರ. ಸುಮಾರು 10 ಕೋಟಿ ರು ವೆಚ್ಚದಲ್ಲಿ ಪಟ್ಟಣದಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ನ್ಯಾಯಾಲಯಗಳ ಸಂಕೀರ್ಣದ ಕಾಮಗಾರಿಯನ್ನು ಶಾಸಕ ಸಿ ಬಾಲಕೃಷ್ಣರವರು ಸೋಮವಾರದಂದು ವೀಕ್ಷಿಸಿ ಫೆಬ್ರವರಿ 2025 ಕಾಮಗಾರಿ ಮುಗಿದು ನ್ಯಾಯಾಧೀಶರುಗಳು, ವಕೀಲರುಗಳು ಹಾಗೂ ಸಾರ್ವಜನಿಕರ ಸೇವೆಗೆ ಲಭ್ಯವಾಗಲಿದೆ ಎಂದು ತಿಳಿಸಿದರು. ಪಟ್ಟಣದ ಹಳೆ ನ್ಯಾಯಾಲಯಗಳ ಸಂಕೀರ್ಣವನ್ನು ತೆರವುಗೊಳಿಸಿ ಕಳೆದ ಕೆಲ ವರ್ಷಗಳ ಹಿಂದೆ ಹೊಸ ನ್ಯಾಯಾಲಯಗಳ ಸಂಕೀರ್ಣದ ಕಾಮಗಾರಿಗೆ ಚಾಲನೆ ನೀಡಲಾಗಿತ್ತು. ಕಾರಣಾಂತರಗಳಿಂದ ವಿಳಂಬವಾಗಿದ್ದ ಕೆಲಸಕ್ಕೆ ಈಗ ಪುನಃ ವೇಗ ದೊರೆತಿದ್ದು, ಇದರಿಂದ ಶಾಸಕರು ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿಯ ಗುಣಮಟ್ಟವನ್ನು ಪರಿಶೀಲನೆ ನಡೆಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಡಿಸೆಂಬರ್ 2024 ಅವಧಿಯಲ್ಲಿ ಕಾಮಗಾರಿ ಪೂರ್ಣಗೊಳ್ಳಬೇಕಾಗಿತ್ತು. 70% ಕಾಮಗಾರಿ ಪೂರ್ಣಗೊಂಡಿದ್ದು, ಉಳಿದ 30% ಕಾಮಗಾರಿ ಬಾಕಿ ಉಳಿದಿದ್ದು ಕಾರಣಾಂತರಗಳಿಂದ ವಿಳಂಬವಾಗಿತ್ತು. ಆದರೆ ಈಗ ನ್ಯಾಯಾಲಯಗಳ ಕಲಾಪಕ್ಕೆ ತೊಂದರೆಯಾಗುತ್ತಿರುವ ಕಾರಣ 2-3 ಬಾರಿ ವೀಕ್ಷಣೆ ಮಾಡಿ ಬೇಗ ಮುಗಿಸಲು ಗುತ್ತಿಗೆದಾರರಿಗೆ ಸೂಚನೆ ನೀಡಲಾಗಿದೆ ಎಂದರು. ಹೊಸದಾಗಿ ನಿರ್ಮಾಣಗೊಳ್ಳುತ್ತಿರುವ ನ್ಯಾಯಾಲಯಗಳ ಸಂಕೀರ್ಣದಲ್ಲಿ ಕಕ್ಷಿದಾರರು ಹಾಗೂ ವಕೀಲರ ವಾಹನ ನಿಲುಗಡೆಗೂ ಸ್ಥಳಾವಕಾಶ ಕಲ್ಪಿಸಲಾಗುವುದು. ಕೋರ್ಟ್ ಆವರಣದಲ್ಲಿ ವಕೀಲರುಗಳು ಸಾರ್ವಜನಿಕ ಶೌಚಾಲಯದ ಬೇಡಿಕೆ ಸಲ್ಲಿಸಿರುವುದರಿಂದ ನ್ಯಾಯಾಂಗ ಇಲಾಖೆ ಅನುಮತಿ ನೀಡಿದರೆ ಪುರಸಭಾ ವತಿಯಿಂದ ಪ್ರತ್ಯೇಕವಾಗಿ ನ್ಯಾಯಾಲಯಗಳ ಸಂಕೀರ್ಣದಲ್ಲಿ ಶೌಚಾಲಯ ನಿರ್ಮಾಣ ಮಾಡಲಾಗುವುದೆಂದರು. ಪ್ರಸಕ್ತ ನಿರ್ಮಾಣವಾಗುತ್ತಿರುವ 10 ಕೋಟಿ ರು ವೆಚ್ಚದ ನ್ಯಾಯಾಲಯ ಸಂಕೀರ್ಣವಲ್ಲದೆ ಮೇಲಂತಸ್ತಿನಲ್ಲಿ ಹೆಚ್ಚುವರಿ ಕಟ್ಟಡ ನಿರ್ಮಾಣಕ್ಕೆ 8 ಕೋಟಿ ರುಗಳಿಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಈಗಾಗಲೇ ಮುಖ್ಯ ಕಾರ್ಯದರ್ಶಿಯವರ ಹಂತದಲ್ಲಿ ಅನುಮೋದನೆಗೆ ಕ್ರಮ ಕೈಗೊಳ್ಳಲಾಗುವುದು ಎಂದ ಅವರು, ಪಟ್ಟಣದಲ್ಲಿನ ವಿವಿಧ ಕೋರ್ಟ್ಗಳಲ್ಲಿ 13,500 ಪ್ರಕರಣಗಳು ಬಾಕಿ ಇರುವ ಬಗ್ಗೆ ಮಾಹಿತಿ ದೊರೆತಿದ್ದು, ಹೆಚ್ಚುವರಿ ನ್ಯಾಯಾಲಯ ಸ್ಥಾಪಿತವಾದರೆ ಪೂರ್ಣ ಪ್ರಮಾಣದ ನ್ಯಾಯಾಂಗ ವ್ಯವಸ್ಥೆ ಸುಲಲಿತವಾಗಿ ಚಲನಾತ್ಮಕವಾಗಿ ಕಾರ್ಯನಿರ್ವಹಿಸಲು ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಸುಂದರ್ರಾಜ್, ಉಪಾಧ್ಯಕ್ಷ ಕುಮಾರ್, ಕಾರ್ಯದರ್ಶಿ ಬಸವರಾಜ್, ಖಜಾಂಚಿ ಮಂಜೇಶ್ ಹಾಗೂ ಪದಾಧಿಕಾರಿಗಳು, ಎಇಇ ರುಕ್ಮಿಣಿ, ಗುತ್ತಿಗೆದಾರ ಸೋಮಶೇಖರ್, ನ್ಯಾಯಾಂಗ ಇಲಾಖೆಯ ಸಿಬ್ಬಂದಿಗಳು ಹಾಜರಿದ್ದರು. ಅದೇ ರೀತಿ ಗುತ್ತಿಗೆದಾರರಾದಂಥ ಸೋಮಶೇಖರ್ ಅವರನ್ನು ಕೂಡ ಇವತ್ತು ಇಲ್ಲಿಗೆ ಕರೆಸಿದ್ದೆ. ಏಕೆಂದರೆ ಈ ಕಟ್ಟಡ ಪೂರ್ಣಗೊಳ್ತಕ್ಕಂಥ ಅವಧಿ ಡಿಸೆಂಬರ್ ಎಂಡಿಗೆ ಮುಗಿಬೇಕಾಯಿತು. ಇನ್ನು 1.5 ತಿಂಗಳು ಅವರು ಹೆಚ್ಚಿನ ಕಾಲಾವಕಾಶನ ತೆಗೆದುಕೊಂಡಿದ್ದಾರೆ. ಸುಮಾರು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಕಟ್ಟಡ ಕಾಮಗಾರಿ ಒಂದು ಹಂತಕ್ಕೆ ಬಂದಿದೆ. ಈಗಾಗಲೇ ನನ್ನ ಪ್ರಕಾರ 70% ಮುಗಿದಿದೆ. ಇನ್ನು 30% ಕಾಮಗಾರಿ ಪೂರ್ಣಗೊಳ್ಳಬೇಕಾಗಿದೆ. ಮೂಲ ಕಾಂಟ್ರಾಕ್ಟರ್ನೇ ಕರೆಸಿದ್ವಿ. ಅದಕ್ಕೋಸ್ಕರ ಮಧ್ಯದಲ್ಲಿ ಒಂದು ಸ್ವಲ್ಪ ವಿಳಂಬ ಆಯಿತು. ಅದನ್ನು ಕಾಂಟ್ರಾಕ್ಟರ್ ಅದರ ಜವಾಬ್ದಾರಿ ತಗೊಂಡು ಕಾಮಗಾರಿನ ನಿರ್ವಹಿಸ್ತಾ ಇದ್ದಾರೆ. ಇವತ್ತು ಇಲ್ಲಿ ನಮ್ಮ ಕೋರ್ಟ್ ಕಾಂಪ್ಲೆಕ್ಸ್ನಲ್ಲಿ ಸುಮಾರು 7 ಕೋರ್ಟ್ಗಳು ಬರ್ತವೆ. ಈಗಾಗಲೇ ನಮ್ಮ ಮಾನ್ಯ ನ್ಯಾಯಾಧೀಶರು ಬೇರೆ ಒಂದು ಇದರಲ್ಲಿ ಒಂದು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅಲ್ಲಿ ನಮ್ಮ ಕಕ್ಷಿದಾರರಿಗಿರ್ಬೋದು, ಅಡ್ವೊಕೇಟ್ಸ್ಗಿರ್ಬೋದು ಎಲ್ಲ ಸಮಸ್ಯೆ ಆಗ್ತಾಯಿದೆ. ಒಟ್ಟಾರೆ ಜನವರಿ 30 ಪೂರ್ಣಗೊಳಿಸಿ ಹ್ಯಾಂಡ್ ಓವರ್ ಮಾಡಬೇಕು ಅಂತ ಸೂಚನೆ ಕೂಡ ನೀಡಿದ್ದೀವಿ. ಆದರೆ ಇನ್ನೊಂದು 10-15 ದಿವಸ ಹಿಂದೆ ಮುಂದೆ ಆಗ್ಬೋದು ಅನ್ನೋದೊಂದು ಅಭಿಪ್ರಾಯ ಕೂಡ ಇದೆ. ಇದೆಲ್ಲ ಪಬ್ಲಿಕ್ಸ್ಗೆ ವೆಹಿಕಲ್ಗಳು ನಿಲ್ಲಿಸ್ತಕ್ಕಂಥದ್ದು ಪಾರ್ಕಿಂಗು ಕೂಡ ಅದರಲ್ಲಿ ನಾವು ಮಾಡಬೇಕಾಗಿರುವಂಥ ಒಂದು ಅನಿವಾರ್ಯತೆ ಇದೆ. ಇಲ್ಲಿ ನಮ್ಮ ಅಡ್ವೊಕೇಟ್ಸ್ ವಿಂಗ್ ಏನು ಹೇಳ್ತಿದ್ದಾರೆ, ಒಂದು ಪಬ್ಲಿಕ್ ಟಾಯ್ಲೆಟ್ ಒಂದು ಬೇಕಾಗ್ತದೆ ಮುನ್ಸಿಪಾಲ್ಟಿಯಿಂದ ಅಂತ ಹೇಳ್ತಾರೆ. ಗೌರವಾನ್ವಿತ ನ್ಯಾಯಾಲಯ ಮತ್ತು ಆಡಳಿತ ನ್ಯಾಯಾಂಗ ಇಲಾಖೆ ಒಂದು ಅನುಮತಿ ಕೊಟ್ಟರೆ ನಾವು ಪುರಸಭಾ ವತಿಯಿಂದ ಒಂದು ಶೌಚಾಲಯವನ್ನು ಕೂಡ ಪ್ರತ್ಯೇಕವಾಗಿ ನಿರ್ಮಾಣ ಮಾಡಿಸಲಿಕ್ಕೂ ಕೂಡ ಅವಕಾಶ ಮಾಡ್ತೀವಿ. ತಾವು ಸ್ವಲ್ಪ ಎಲ್ಲ ನೀವು ಅಲ್ಲಿ ಮುಖ್ಯ ನ್ಯಾಯಾಧೀಶರ ಜೊತೆ ಚರ್ಚೆ ಮಾಡಿ ಒಂದು ಅವಕಾಶವನ್ನು ಕಲ್ಪಿಸ್ಕೊಟ್ರೆ ಅದಕ್ಕೆ ಕಾರ್ಯಕ್ರಮವನ್ನು ರೂಪಿಸ್ಕೊಡ್ತೀವಿ ಅಂತ ಕೂಡ ಹೇಳಿ, ಈ ಹಿಂದೆನೂ ಕೂಡ ಹೊಸ ಕೋರ್ಟ್ ಕಾಂಪ್ಲೆಕ್ಸ್ ಆಗಿದೆ. ಇದಾದರೆ ಸುಮಾರು 13,500 ಕೇಸ್ ಇದೆ ಅಂತ ಮಾಹಿತಿನ ತಿಳ್ಕೊಂಡಿದ್ದೀವಿ. ಇನ್ನೊಂದು ಕೋರ್ಟ್ ಬರ್ತಾ ಇದೆ ಅನ್ನೋದು ಮಾಹಿತಿ ಇದೆ, ತಿಳಿಸಿದೆ. ಬಹುಶಃ ಇದು ಆದರೆ
ಪೂರ್ಣ ಪ್ರಮಾಣದಲ್ಲಿ ಈ ಒಂದು ನ್ಯಾಯಾಂಗ ವ್ಯವಸ್ಥೆಗೆ ಒಂದು ಸುಲಲಿತವಾದಂಥ ಒಂದು ರಚನಾತ್ಮಕವಾಗಿ ಕರ್ತವ್ಯ ನಿರ್ವಹಿಸ್ತಕ್ಕಂಥದ್ದಕ್ಕೆ ಈ ಕಟ್ಟಡ ಅನುಕೂಲ ಆಗುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಕೃಷಿ ಇಲಾಖೆ ವತಿಯಿಂದ ತಾಲೂಕಿನ ಸುಮಾರು 600 ರೈತರಿಗೆ ಬೇಡಿಕೆಗನುಸಾರವಾಗಿ ಸಹಾಯಧನದಡಿ ಸ್ಪ್ರಿಂಕ್ಲರ್ ಸೆಟ್ಗಳ ವಿತರಣೆ ಮಾಡಲಾಗುತ್ತೆ ಎಂದು ಶಾಸಕ ಸಿ ಬಾಲಕೃಷ್ಣರವರು ತಿಳಿಸಿದರು. ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿಯಲ್ಲಿನ ರೈತ ಸಂಪರ್ಕ ಕೇಂದ್ರದ ವತಿಯಿಂದ ಹಮ್ಮಿಕೊಂಡಿದ್ದ ಸ್ಪ್ರಿಂಕ್ಲರ್ ಸೆಟ್ ರೋಟಾವೀಟರ್ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಸ್ಪ್ರಿಂಕ್ಲರ್ ಸೆಟ್ ಬಳಸುವುದರಿಂದ ರೈತರು ಕಡಿಮೆ ನೀರಿನಲ್ಲಿ ಹೆಚ್ಚು ಕೃಷಿ ಚಟುವಟಿಕೆ ನಡೆಸಲು ಸಾಧ್ಯವಾಗುತ್ತದೆ. ಇದರ ಜೊತೆಗೆ ಬೆಳೆಯಲ್ಲಿ ಹೆಚ್ಚು ಇಳುವರಿಯನ್ನು ಕೂಡ ಪಡೆಯಬಹುದಾಗಿದೆ. ಸ್ಪ್ರಿಂಕ್ಲರ್ ಸೆಟ್ನ ಒಟ್ಟು ಮೊತ್ತ 23,568 ರೂಗಳಾಗಿದ್ದು, ರೈತರು ಕೇವಲ 4,139 ರೂಗಳನ್ನು ಮಾತ್ರ ಪಾವತಿಸಬೇಕು. ಸರ್ಕಾರದಿಂದ 19,429 ರು ಸಹಾಯಧನ ಸಿಗಲಿದೆ. ಇದರ ಜೊತೆಗೆ ರೋಟಾವೇಟರ್ನ ಒಟ್ಟು ಮೊತ್ತ 1,45,250 ರೂಗಳಾಗಿದ್ದು, 85,250 ರೂಗಳನ್ನು ರೈತರು ಪಾವತಿಸಬೇಕು. ಸರ್ಕಾರದಿಂದ 60,000 ರೂಗಳ ಸಹಾಯಧನ ಸಿಗಲಿದೆ. ರೈತರ ಬೇಡಿಕೆಗೆ ಅನುಗುಣವಾಗಿ ತಾಲೂಕಿನಲ್ಲಿ ಸ್ಪ್ರಿಂಕ್ಲರ್ ಸೆಟ್ ಸೇರಿದಂತೆ ಕೃಷಿ ಯಂತ್ರೋಪಕರಣಗಳನ್ನು ಹೆಚ್ಚು ಒದಗಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಗುತ್ತಿಗೆದಾರರ ಸಮಸ್ಯೆಯಿಂದ ತೋಟಿ ಏತ ನೀರಾವರಿ ಯೋಜನೆ ಕಾಮಗಾರಿ ಸ್ಥಗಿತಗೊಂಡಿದ್ದು, ನೀರಾವರಿ ಇಲಾಖೆಯ ಮೇಲಧಿಕಾರಿಗಳೊಂದಿಗೆ ಚರ್ಚಿಸಿ ಕಾಮಗಾರಿಯನ್ನು ಪೂರ್ಣಗೊಳಿಸುವಂತೆ ಗುತ್ತಿಗೆದಾರರ ಮೇಲೆ ಒತ್ತಡ ತರುವಂತೆ ತಿಳಿಸಲಾಗಿತ್ತು. ಇದಕ್ಕೆ ಸ್ಪಂದಿಸಿರುವ ಗುತ್ತಿಗೆದಾರರು 1 ವಾರದೊಳಗೆ ಕಾಮಗಾರಿ ಪ್ರಾರಂಭಿಸುವುದಾಗಿ ತಿಳಿಸಿದ್ದಾರೆ. ಇದರ ಜೊತೆಗೆ ಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಎಸ್.ಎಲ್. ಭೈರಪ್ಪನವರ ಆಶಯದಂತೆ ತಿಪಟೂರು ಸಮೀಪದ ಹೇಮಾವತಿ ನಾಲೆಯಿಂದ ಪೈಪ್ಲೈನ್ ಮೂಲಕ ಸಂತೇಶ್ವರ ಕೆರೆಗೆ ಹಾಗೂ ಅಗ್ರಹಾರ ಬೆಳಗುಳಿಯ ಹೊನ್ನಾದೇವಿ ಕೆರೆಗೆ ನೀರು ಹರಿಸುವ ಯೋಜನೆ 90% ಕಾಮಗಾರಿ ಮುಗಿದಿದ್ದು, ಕಾರೇಹಳ್ಳಿ ಸಮೀಪ ಕೆಲ ರೈತರು ಪೈಪ್ಲೈನ್ ಅಳವಡಿಸಲು ವಿರೋಧವನ್ನು ವ್ಯಕ್ತಪಡಿಸಿದ್ದರು. ಈಗಾಗಲೇ ರೈತರ ಮನವೊಲಿಸಿದ್ದು, ಶೀಘ್ರ ಕಾಮಗಾರಿ ಪೂರ್ಣಗೊಳಿಸಿ ಸದ್ಯದಲ್ಲೇ ಕೆರೆಗಳಿಗೆ ನೀರು ಹರಿಸಲು ಚಾಲನೆ ನೀಡುವುದಾಗಿ ಭರವಸೆ ನೀಡಿದರು. ಜನಾಂಗದ ಪ್ರಮುಖರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ, ಇವತ್ತು ಕೃಷಿ ಇಲಾಖೆಯ ವತಿಯಿಂದ ಈ ಒಂದು ತಾಲೂಕಿನಲ್ಲಿ ಸುಮಾರು 600 ಜನ ಫಲಾನುಭವಿಗಳಿಗೆ ಸ್ಪ್ರಿಂಕ್ಲರ್ ಸೆಟ್ಟನ್ನು ವಿತರಣೆ ಮಾಡುವಂಥ ಒಂದು ಕಾರ್ಯಕ್ಕೆ ಇವತ್ತು ನಮ್ಮ ನುಗ್ಗೇಹಳ್ಳಿ RK ರೈತ ಸಂಪರ್ಕ ಕೇಂದ್ರದಲ್ಲಿ ಅವಕಾಶವನ್ನು ಮಾಡಿದ್ದಾರೆ. ಇವತ್ತು ಎಲ್ಲ ಸೇವೆ ಇರ್ಬೋದು, ಇರ್ಬೋದು, ಕಸಬ ಇವತ್ತು 600 ಜನ ಬೇಡಿಕೆ ಸಲ್ಲಿಸಿದ್ದಾರೆ. ಇನ್ನೂ ಹೆಚ್ಚುವರಿಯಾಗಿ ಬೇಡಿಕೆ ಸಲ್ಲಿಸಿದರೂ ಕೂಡ ಅವಕಾಶವನ್ನು ಕಲ್ಪಿಸುತ್ತೆ. ಇದು ಟೋಟಲ್ ಒಂದು ಯೂನಿಟ್ ಕಾಸ್ಟು 23,568 ರೂಪಾಯಿ, ರೈತರ ವಂತಿಗೆ 4,139 ರೂಪಾಯಿ, ಸಹಾಯಧನ 19,420 ರೂಪಾಯಿ. ಇವತ್ತು 90% ಸಹಾಯಧನದ ಅಡಿನಲ್ಲಿ ಇವತ್ತು ಅವಕಾಶ ಆಗ್ತದೆ. ರೋಟಾವೇಟರ್ಗೆ 1,45,000 ರೂಪಾಯಿ ಇದೆ, 85,000 ರೂಪಾಯಿ ರೈತರಿಗೆ, 60,000 ರೂಪಾಯಿ ರಿಯಾಯಿತಿ ಕೊಡ್ತಕ್ಕಂಥ ಅವಕಾಶಕ್ಕೆ ಇವತ್ತು ಕಲ್ಪಿಸ್ಕೊಟ್ಟಿದ್ದೇವೆ. ಇವತ್ತು ಈ ಒಂದು ದಿವಸ ಸಾಂಕೇತಿಕವಾಗಿ ಒಂದು 9 ಜನರಿಗೆ ನೀಡಲಾಗ್ತಿದೆ. ನಾಳೆ ನಿರಂತರವಾಗಿ ಅವ್ರು ಬಂದಂಗೆ ಸೀನಿಯಾರಿಟಿ ಏನಿದೆ ಆ ಮೂಲಕ ಅವ್ರಿಗೆ ವಿತರಣೆ ಮಾಡಲಿಕ್ಕೆ ಕ್ರಮ. ತಾಲೂಕು ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಮೋಹನ್ ಕುಮಾರ್ ಮಾತನಾಡಿ, ಕೃಷಿ ಇಲಾಖೆ ವತಿಯಿಂದ ರಿಯಾಯಿತಿ ದರದಲ್ಲಿ ರೈತರಿಗೆ ಕೃಷಿ ಯಂತ್ರೋಪಕರಣ ಸೇರಿದಂತೆ ವಿವಿಧ ಕೃಷಿ ಸಾಮಗ್ರಿಗಳನ್ನು ನೀಡಲಾಗುತ್ತಿದೆ. ಇದರ ಜೊತೆಗೆ ಸ್ವಯಂ ಉದ್ಯೋಗ ಯೋಜನೆ ಅಡಿಯಲ್ಲಿ ಇಲಾಖೆಯ ವತಿಯಿಂದ ಹಿಟ್ಟಿನ ಗಿರಣಿ, ಮಿನಿ ಎಣ್ಣೆಗಾಣ ಸೇರಿದಂತೆ ಲಘು ಸ್ವಯಂ ಉದ್ಯೋಗ ಯೋಜನೆಯಡಿಯಲ್ಲಿ ಸರ್ಕಾರದಿಂದ ಸಹಾಯಧನದೊಂದಿಗೆ ಬ್ಯಾಂಕ್ ಮೂಲಕ ಸಾಲ ಸೌಲಭ್ಯ ಕೂಡ ಅರ್ಹ ಫಲಾನುಭವಿಗಳಿಗೆ ಇಲಾಖೆ ವತಿಯಿಂದ ಒದಗಿಸಲಾಗುವುದು. ಆಸಕ್ತ ಫಲಾನುಭವಿಗಳು ತಾಲೂಕಿನ ಎಲ್ಲಾ ಹೋಬಳಿ ಕೇಂದ್ರದ ರೈತ ಸಂಪರ್ಕ ಕೇಂದ್ರ ಹಾಗೂ ತಾಲೂಕು ಕೃಷಿ ಕಚೇರಿಯಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಹೋಬಳಿ ಕೃಷಿ ಅಧಿಕಾರಿ ಜಿವಿ ದಿನೇಶ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳಾದ ವಿಠಲ್ ಕುಮಾರ್, ಶಂಕರ್, ಮುಖಂಡರುಗಳಾದ ತೋಟಿ ನಾಗರಾಜ್, ದೊರೆಸ್ವಾಮಿ, ಪುಟ್ಟಸ್ವಾಮಿ, ಮಹಮ್ಮದ್ ಜಾವೇದ್, ಮಹದೇವಮ್ಮ, ಶಂಕರ್, ಗುಂಡಣ್ಣ, ಹುಲಿಕೆರೆ ಸಂಪತ್ ಕುಮಾರ್, MS ಸುರೇಶ್, ಶಿವಸ್ವಾಮಿ, ಹೊನ್ನೇಗೌಡ, ಯಲ್ಲಪ್ಪ, NS ಮಂಜುನಾಥ್, ಗೋಪಾಲ್, ಅಪ್ಪಾಜಿ, ರಂಗಸ್ವಾಮಿ, ತಾಲೂಕು ರೈತ ಸಂಘದ ಅಧ್ಯಕ್ಷ SS ರಾಮಚಂದ್ರು, ಹೋಬಳಿ ಅಧ್ಯಕ್ಷ ಅಣ್ಣಯ್ಯಣ್ಣ, ಸಿಬ್ಬಂದಿಗಳಾದ ವಿಜಯ್ ಕುಮಾರ್, ಚೈತ್ರ, ರಾಜೇಶ್ವರಿ ಸೇರಿದಂತೆ ಇತರರು ಹಾಜರಿದ್ದರು. ಹಿರಿಸಾವಿಯಲ್ಲಿನ ಗ್ರಾಮ ದೇವತೆ ಚೌಡೇಶ್ವರಿ ದೇವಿಯ ಸನ್ನಿಧಿಯಲ್ಲಿ ದಸರಾ ಹಬ್ಬದ ಪ್ರಯುಕ್ತ ನಡೆಯುತ್ತಿರುವ ನವರಾತ್ರಿ ಉತ್ಸವದ ಭಾಗವಾಗಿ ಮಂಗಳವಾರ ದೇವಸ್ಥಾನದ ಆವರಣದಲ್ಲಿ 4ನೇ ಚಂಡಿಕಾ ಯಾಗ ನಡೆಯಿತು. ಮಂಗಳವಾರದಂದು ಬೆಳಗ್ಗೆ ದೇವಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು. ನಂತರ ಮಾಜಿ ಸಚಿವರಾದ ದಿವಂಗತ HC ಶ್ರೀಕಂಠಯ್ಯನವರ ಕುಟುಂಬದವರು ಚಂಡಿಕಾ ಹೋಮವನ್ನು ಏರ್ಪಡಿಸಿದರು. ಮಧ್ಯಾಹ್ನ 1 ಗಂಟೆಗೆ ಪೂರ್ಣಾಹುತಿ ನಡೆಯಿತು. ಯಾಗದಲ್ಲಿ ಕೆಪಿಸಿಸಿ ಸದಸ್ಯೆ ರಾಜೇಶ್ವರಿ ವಿಜಯಕುಮಾರ್ ಕುಟುಂಬದವರು ಮತ್ತು ಹಿರಿಸಾವೆ ಗ್ರಾಮದ ಮುಖಂಡರಾದ HM ರಘು, HS ಕುಮಾರ್,
ಶ್ರೀಧರ್, ದಿನೇಶ್, ಆರ್.ಕೆ. ಮಂಜುನಾಥ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಾರುತಿ ಮಂಜು, ಚೇತನ್ ಸೇರಿದಂತೆ ಹಲವು ಜನಪ್ರತಿನಿಧಿಗಳು ಮತ್ತು ಗ್ರಾಮಸ್ಥರು ಭಾಗವಹಿಸಿದ್ದರು. ಪೂಜೆಯ ನೇತೃತ್ವವನ್ನು ಕೋಡಿಹಳ್ಳಿ ಮಾಯಮ್ಮದೇವಿ ಒಕ್ಕಲಿನವರು ವಹಿಸಿದ್ದರು. ಇನ್ನು 5ನೇ ದಿನದ ಉತ್ಸವವನ್ನು ಸೋಮವಾರದಂದು ಹಿರಿಸಾವೆಯ ಗಂಗಮತಸ್ಥ ಸಮುದಾಯದವರು ನಡೆಸಿದರು. ಬೆಳಗ್ಗೆ ಮೂಲ ದೇವಸ್ಥಾನದಲ್ಲಿ ಅಭಿಷೇಕ ಪೂಜೆಗಳನ್ನು ಸಲ್ಲಿಸಲಾಯಿತು. ರಾತ್ರಿ ಅಲಂಕೃತ ಬೆಳ್ಳಿ ರಥದಲ್ಲಿ ದೇವರನ್ನ ಕೂರಿಸಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನ ನಡೆಸಿದರು. ನಂತರ ಉಯ್ಯಾಲೆ ಕಂಬದ ಆವರಣದಲ್ಲಿ ಗೌರಿ ಗಣೇಶ ಮೂರ್ತಿಗಳಿಗೆ ಪೂಜೆಯನ್ನ ಸಲ್ಲಿಸಿ ಭಕ್ತರಿಗೆ ಪ್ರಸಾದವನ್ನು ವಿತರಿಸಿದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬೋರಣ್ಣ, ಸದಸ್ಯ ಪರಮೇಶ ಸೇರಿದಂತೆ ಸಮುದಾಯದ ಮುಖಂಡರು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದ್ದರು. ತಾಲೂಕಿನ ಗೌಡಗೆರೆ ಗ್ರಾಮದ ಶಕ್ತಿ ದೇವತೆ ಶ್ರೀ ಆದಿಶಕ್ತಿ ಮತ್ತು ಹುಲಿಕೆರೆ ಅಮ್ಮನವರ ದೇವಾಲಯದ ಸನ್ನಿಧಿಯಲ್ಲಿ ಶ್ರೀ ಆದಿಶಕ್ತಿ ದುರ್ಗಾ ಮಾಯಮ್ಮ ಮತ್ತು ಶ್ರೀ ಆದಿಶಕ್ತಿ ನವರಾತ್ರಿಯ ಉತ್ಸವದ ಪ್ರಯುಕ್ತ ಅಸಂಖ್ಯಾತ ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಶ್ರೀ ಆದಿಶಕ್ತಿ ಹುಲಿಕೆರೆ ಅಮ್ಮನ ಸನ್ನಿಧಿಯಲ್ಲಿ ನವರಾತ್ರಿ ಉತ್ಸವದ ಸಲುವಾಗಿ ದೇವಿಗೆ ನವದುರ್ಗಿ ಮಂಟಪವನ್ನು ಸಿದ್ಧಗೊಳಿಸಿ ಅಮ್ಮನವರಿಗೆ ಪ್ರತಿನಿತ್ಯ ಪಂಚಾಮೃತ ಅಭಿಷೇಕ, ಭಕ್ತರಿಗೆ ಅನ್ನ ಸಂತರ್ಪಣೆ, 9 ದಿನ ವಿಶೇಷ ನವರಾತ್ರಿ ಪೂಜೆ ಹಾಗೂ ಪ್ರತಿದಿನ ಅನ್ನದಾಸೋಹ ಕಾರ್ಯಕ್ರಮ ಜರುಗುತ್ತಿದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ದೇವಸ್ಥಾನದ ಧರ್ಮದರ್ಶಿಗಳು ಹಾಗೂ ಹುಲಿಕೆರಮ್ಮ ಸೇವಾ ಸಮಿತಿಯ ಅಧ್ಯಕ್ಷರಾದ ಶ್ರೀ ದೊರೆಸ್ವಾಮಿ ಹಾಗೂ ಕರ್ನಾಟಕ ವೀರ ಸಮರ ಸೇನೆ ಜಿಲ್ಲಾಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳಾದ ಭರತ್ ಗೌಡ ಹಾಗೂ ಖಜಾಂಚಿ ಮನು ಹಾಗೂ ಸಮಿತಿಯ ಸದಸ್ಯರುಗಳಾದ ಮಮತಾ, ವಜ್ರೇಶ್, ಚೇತನ್, ಪ್ರಜ್ವಲ್, ಪವನ, ಬೋರಿಗೌಡ, ಮಧುಕರ್ ಹಾಗೂ ದೇವಸ್ಥಾನದ ಅರ್ಚಕರಾದ ಕೋಡಿಗೌಡ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು, ಭಕ್ತರು ಪಾಲ್ಗೊಂಡಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಟ್ಟಣದಲ್ಲಿ 10 ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಕೋರ್ಟ್ ಸಂಕೀರ್ಣದ ಕಾಮಗಾರಿ ಘೋಷಿಸಿದ ಶಾಸಕ ಸಿ. ಬಾಲಕೃಷ್ಣರವರು ಶೀಘ್ರ ಕಾಮಗಾರಿ ಮುಗಿಸಿ ಫೆಬ್ರವರಿ 2025 ಕಾರ್ಯಾರಂಭವಾಗಬೇಕೆಂದು ಸೂಚನೆ ನೀಡಿದ ಶಾಸಕರು. ಕೃಷಿಯಲ್ಲಿ ನೀರಿನ ಮಿತ ಬಳಕೆಗಾಗಿ ಕೃಷಿ ಇಲಾಖೆಯಡಿ ಸ್ಪ್ರಿಂಕ್ಲರ್ ಸೆಟ್ಗಳ ವಿತರಣೆ. ತಾಲೂಕಿನ 600 ರೈತರಿಗೆ ಈಗಾಗಲೇ ಸ್ಪ್ರಿಂಕ್ಲರ್ ವಿತರಣೆ. ಬೇಡಿಕೆಗನುಗುಣವಾಗಿ ಮತ್ತಷ್ಟು ಸ್ಪ್ರಿಂಕ್ಲರ್ ನೀಡುವಿಕೆಗೆ ಇದಕ್ಕಾಗಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಕೆ. ತಾಲೂಕಿನ ಹಿರಿಸಾವೆಯಲ್ಲಿ ದಸರಾ ಪ್ರಯುಕ್ತ ಚೌಡೇಶ್ವರಿ ದೇವಸ್ಥಾನದಲ್ಲಿ 4ನೇ ಚಂಡಿಕಾ ಯಾಗ. ದಿವಂಗತ ಎಚ್.ಸಿ. ಶ್ರೀಕಂಠಯ್ಯನವರ ಕುಟುಂಬದಿಂದ ಯಾಗ ಆಚರಣೆ. ಕುಟುಂಬದ ಸದಸ್ಯರು ಸೇರಿ ಗ್ರಾಮದ ಭಕ್ತರು ಭಾಗಿ. ತಾಲೂಕಿನ ಗೌಡಗೆರೆ ಶ್ರೀ ಆದಿಶಕ್ತಿ ಹುಲಿಕೆರೆ ಅಮ್ಮನವರ ಸನ್ನಿಧಿಯಲ್ಲಿ ನವರಾತ್ರಿ ಉತ್ಸವ. ನವದುರ್ಗಿ ಮಂಟಪ, ದೇವಿಗೆ ಪ್ರತಿನಿತ್ಯ ಪಂಚಾಮೃತ ಅಭಿಷೇಕ, ಅನ್ನ ಸಂತರ್ಪಣೆ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಮ್ಮ ಭೇಟಿ ಮುಂದಿನ G4 ಜನವಾರ್ತೆಯಲ್ಲಿ. ವಂದನೆಗಳು.